ರಿಂಗ್ ಮಾಸ್ಟ್ರೆ, ನಿಮ್ಗೆ ಎಂತಾದ್ರೂ ವಿಷಯ ಹೇಳೋದಿದ್ರೆ ನಿಮ್ಮ ಮನೆಯಲ್ಲೇ ಹೇಳ್ಬೋದಿತ್ತಲ್ವಾ? ನಮ್ಮನೆ ಎಂಥದಕ್ಕೆ ಇಲ್ಲಿಗೆ ಕರೆಸಿದ್ದು? ಅಡ ಕಲ್ಟಿವೇಟ್ರು ಎಲ್ಲ ವಿಷಯನೂ ಎಲ್ಲ ಚೂರು ಹೇಳೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಕರೆಸ್ತದು. ಎಟ್ಟಿ ಗಂಟೆ ಯಾವುದೋ ಡೀಲಿಂಗ್ ಬಗ್ಗೆ ಮಾತಾಡ್ಕೊಂಡಲ್ಲಿ ಕರ್ಸಿರ್ತಾರ, ನಿಂಗೆ ಅದೆಲ್ಲ ಗೊತ್ತಿಲ್ಲ, ಸುಮ್ಮನೆ ನೋಡ್ರೆ ಹೇಳಿ, ಈ ಡೀಲಿಂಗಲ್ಲಿ ನಮ್ಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ? ಬಜರಂಗಿ ಇನ್ಸ್ಪೆಕ್ಟ್ರೆ, ಇದು ಡೀಲಿಂಗ್ ವಿಷಯ ಅಲ್ಲ, ಫೀಲಿಂಗ್ ವಿಷಯ. ಐ ಲೈಕ್ ಇಟ್. ಜಾನಿ ಬಾಯ್, ಚಹಾ ಕಂಡಾಬಟ್ಟೆ ಟೇಸ್ಟ್ ಉಂಟಾಯ್ತಾ? ಅಲ್ಲ, ಇಂಥ ಕೈ ರುಚಿ ಇರೋ ನೀವು ಎಂತಾದ್ರೂ ಹೋಟ್ಲಿಟ್ರೆ ನಿಮಗೆ ದುಡ್ಡಿನ ಚೋರಿ. ನನಗೂ ಹೋಟ್ಲ್ ಇಡಬೇಕು ಅಂತ ಆಸೆ ಇದೆ ಕಣೋ, ಆದರೆ ಸಹಾಯ ಮಾಡೋ ಹಿತೈಷಿ ಯಾರು ಇಲ್ವೇ? ಎಂಥದಕ್ಕೆ ಮಂಟ ವೆಚ್ಚ ಮಾಡ್ತೀರಪ್ಪ? ನಿಮಗೆ ಹಿತೈಷಿಗಳಾಗಿ ನಾವಿರ್ತೀವಲ್ವಾ? ಅಂದರೆ ತಾವು ಯಾರು ಬೇಕಾದರೂ ಹಿತೈಷಿ ಆಯ್ತಿದ್ದೀರಿ. ಒಳ್ಳೆ ಕೆಲಸ ಮಾಡ್ತಾರಂದ್ಮೇಲೆ ಅವ್ರಿಗೆ ಹಿತೈಷಿ ಹಾಕೋದ್ರಲ್ಲಿ ತಪ್ಪೇನಿತ್ತು? ನನಗೂ ಇದೇ ಬೇಕಾಗಿದ್ದು. ಈಗ ದಿಟ್ಟ ಹೇಳಿ, ನೀವೇ ತಾನೇ ಪುಟ್ಮಲ್ಲಿಗೆ ಹಿತೈಷಿ ಆಗಿರೋದು. ಅಲ್ಕಣಿ, ಮತ್ತೆ ಅದೇ ಮಾತಾಡ್ತಿರಲ್ಲ ಮರ, ನಾವು ಪುಟ್ಮಲ್ಲಿ ಅವರಿಗೆ ಎಂಥ ಸಹಾಯವೂ ಮಾಡಲಿಲ್ಲ. ನೋಡಿ, ನೀವು ಸಹಾಯ ಮಾಡ್ತಾರೆ ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ದಿಟ ಒಪ್ಕೊಂಬಿಡಿ, ಆಗ ನನಗೂ ಸಮಾಧಾನ ಆಯ್ತದೆ. ಐ ಲೈಕ್ ಇಟ್. ಓಯ್, ನಾವು ಸಹಾಯ ಮಾಡಿದ್ರೆ ಅಲ್ವಾ ಹೇಳೋದು ನಾವು ಸಹಾಯ ಮಾಡಿದ್ದೇವೆ ಅಂತ? ನಾವು ಪುಟ್ಟ ಕಣ್ಣಿಗೆ ಯಾವುದೇ ಸಹಾಯ ಮಾಡ್ತಿಲ್ಲ. ನೋಡು ರಾಕಿ, ನನಗೆ ಕೋಪ ಬರೆಸ್ಬೇಡ. ಸಹಾಯ ಮಾಡ್ತಿರೋದನ್ನ ಒಪ್ಕೊಳ್ಳೋದಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಿದ್ದೀರಾ? ನಾವೆಲ್ಲಿ ಹಿಂದೆ ಕಾಂತಿತ್ತು ಮರ್ರೆ, ನಾವು ಮುಂದೆ ಕಾಂತಿಪ್ಪುದು. ಅಂದರೆ ನಾವೆಂತ ಸುಳ್ಳು ಹೇಳಲಿಲ್ಲ ಅಂದಲ್ಲಿ ಹೇಳಿದೆ. ನೀವು ಸುಳ್ಳು ಹೇಳ್ತಿಲ್ಲ ಅಂತ ನಮಗೂ ಗೊತ್ತು ಇನ್ಸ್ಪೆಕ್ಟ್ರೆ, ಆದರೆ ಸಹಾಯ ಮಾಡ್ತಿರೋದನ್ನ ಯಾಕೆ ಮುಚ್ಚಿಡ್ತಿದ್ದೀರಾ? ಇವ್ರು ಎಂಥದೋ ನಮ್ಮನ್ನು ಬಿಡುವ ಅಂದಾಜು ಕಾಣ್ತಾ ಇಲ್ಲ. ಓಯ್, ಎಂತ ಮಸಾಲೆ ಟೀ ಕೊಟ್ಟು ನಮ್ಮ ಮಂಡೆಗೆ ಅಂತ ಮಸಾಲೆ ಬಿಡ್ತಿದ್ದೀರಾ? ಮಾತಾಡೋದು ನೋಡ್ತಿದ್ರೆ ಸೀದಾ ಹೋಗಿ ಫುಲ್ ಬಾಟ್ಲಿ ರಮ್ ಕುಡಿಬೇಕಂತ ಅನಿಸ್ತಾ ಉಂಟು. ನೀವು ದಿಟ ಒಪ್ಕೊಂಬಿಡಿ, ಆ ವ್ಯವಸ್ಥೆ ನಾನೇ ಮಾಡಿಸ್ತೀನಿ. ನಿಮ್ಮಿಬ್ಬರಲ್ಲಿ ಹಿತೈಷಿ ಯಾರಂತ ಹೇಳ್ಬಿಡಿ. ನೋಡ್ರೆ, ಫಸ್ಟ್ ಹೋಗಿ ಯಾವ್ದಾರು ಡಾಕ್ಟ್ರಿಗೆ ತೋರಿಸಿ, ಇಲ್ದಿರ್ ನೀವು ಹೇಳಿದ್ದೆ ಹೇಳಿ ನಮ್ಗೆ ಹುಚ್ಚಿಡಿತ್ತು. ಐ ಲೈಕ್ ಇಟ್. ಓಯ್, ಬೇಕಾದ್ರೆ ನೀವು ನನ್ನೊಟ್ಟಿಗೆ ಬನ್ನಿ ಅಲ್ವಾ, ನಾನು ತೋರಿಸೋ ಡಾಕ್ಟರ್ ಹತ್ರನೂ ನಿಮ್ಮನ್ನು ತೋರಿಸ್ತೇನೆ. ದೊಡ್ಡ ಕಲ್ಟಿವೇಟ್ರು, ಇಲ್ಲಿ ಗಂಟ ತಾಳ್ಮೆ ಕೇಳಿನಿ. ಈಗ ನೀವಿಬ್ರು ದಿಟ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಉಗ್ರಂ ರೂಪ ನೋಡ್ಬೇಕಾಯ್ತದೆ. ಐ ಲೈಕ್ ಇಟ್. ನೀವು ಉಗ್ರಮಲ್ಲ, ರಥಾವರ ಅವತಾರ ತಾಳಿದ್ರು ಎಂತ ತೆಪ್ಪುಗುದ್ಲಿಕ್ಕೆ ಆಗುದಿಲ್ಲ. ನೀವು ತಿಳ್ಕೊಂಡಿರುವ ಹಾಗೆ ನಾವು ಪುಟ್ಟ ಗಣಿಗೆ ಎಂತ ಸಹಾಯ ಮಾಡ್ತಿಲ್ಲ. ಮಾಡೋದಿದ್ರೆ ನಿಮ್ಮ ಹತ್ರ ಹೇಳಿಯೇ ಮಾಡ್ತೇವೆ. ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತೀಯಲ್ಲೋ, ನಿಜ ಒಪ್ಕೊಳ್ಳೋದಕ್ಕೆ ಏನೋ ದಾಡಿ ನಿನಗೆ? ಜಾನಿ ಅವರೇ, ಅದನ್ನೇ ನಾನು ನಿಮ್ಗೆ ಕೇಂತಿಪ್ಪುದು. ಮಾಡದೆ ತಪ್ಪನ್ನ ಮಾಡಿರಿ ಅಂದಳಿ ಎಂತಕ್ಕೆ ನಮ್ಮ ಬೆನ್ನು ಹಿಂದೆ ಬಿದ್ದಿರಿ? ಈಗ ಮಾಸ್ಟ್ರೆ, ದೇಬೇರ್ನಾಜ ಮಾಡಿ ಹೇಳ್ತಾ ಇದ್ದೇವೆ, ನಾವು ಪುಟ್ಟ ಗಣಿಗೆ ಎಂತ ಸಹಾಯ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಏನೋ ಕೋಪದಲ್ಲಿ ಹೊಡೆದು ಬಿಟ್ವಿ, ಇನ್ನೊಂದ್ಸಲ ಹೀಗಾಗಲ್ಲ. ಸಾರಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ನಿಮ್ಮಲ್ಲಿ ಯಾರು ಪುಟ್ಮಲ್ಲಿ ಹಿತೈಷಿ ಅಂತ ಹೇಳ್ಬಿಡಿ. ಯಾರಂತ ಹೇಳೋದಿಲ್ಲ, ತೋರಿಸ್ತೀವಿ. ಇನ್ನೊಂದ್ಸತಿ ಈ ವಿಷಯ ಇಟ್ಕೊಂಡು ನಮ್ಮನ್ನ ಇಲ್ಲಿ ಕರ್ಸ್ರೆ ಅಂಡಮಾನ್ ಜೈಲಿಗೆ ಕಳಿಸ್ತೆ. ಗೌಡ್ರೆ, ನೋವಾಯ್ತಾ? ಬಡ ತೋರಿಸ್ಲ ಬೇಡ ಬಿಡಿ. ಇವ್ರು ಮಾತಾಡ್ತಿರೋದು ನೋಡಿದ್ರೆ ಪುಟ್ಟಮಲ್ಲಿ ಅವ್ರಿಗೆ ಹಿತೈಷಿ ಇವರಲ್ಲ ಅನ್ಸುತ್ತೆ. ಹಂಗಾರೆ ಪುಟ್ಮಲ್ಲಿ ಹಿತೈಷಿ ಯಾರ? ಪುಟ್ಮಲ್ಲಿ ಅವರು ನೀವು ನಿಜ ಹೇಳ್ತಿದ್ದೀರಾ? ಡಾಗ್ ಪ್ರಾಮಿಸು, ನಾ ದಿಟನೇ ಹೇಳ್ತೀನಿ. ಪುಟ್ಮಲ್ಲಿ ಅವರೇ, ಅದು ಡಾಗ್ ಪ್ರಾಮಿಸ್ ಅಲ್ಲ, ಗಾಡ್ ಪ್ರಾಮಿಸ್. ಹಿಡಿದ್ರೆ ಚಾಡ. ಇವಳು ಗಂಡ ಅಳ್ಬುರ್ಕ ಆಂಜನೇಯ ನಮ್ಮ ಮಟ್ಟಿಲಿಗಳು ಅಂತ ಅಳ್ತಾವನೆ. ಇವಳು ನೋಡಿದ್ರೆ ಇಲ್ಲಿ ಉಣ್ಕ ತಿನ್ಕೊಂಡು ಆರಾಮಾಗವಳೆ. ನೀವು ಹೇಳಾದ್ಮೇಲೆ ನಂಗೆ ಅನುಮಾನ ಬರ್ತಿದೆ. ಅದವಳು ನನ್ನ ಹತ್ರ ಅನಾಥೆ ಅಂತ ಹೇಳ್ಕೊಂಡ್ಲು. ಏನ್ ಮಾಡೋಳು? ದಿಟ ಹೇಳಿದ್ರೆ ನೀವು ಒಟ್ಟಿಂದ ಆಚಕಾಗ್ತಿರಲ್ಲ, ಅದಕ್ಕೆ ಹಿಂಗೆ ಹೇಳವಳೆ. ನನ್ನ ಹತ್ರನೇ ಸುಳ್ಳು ಹೇಳಿದ್ಲ. ಇರಿ, ವಿಚಾರಿಸ್ತೀನಿ. ರೋಸ್, ರೋಸ್. ಏನ್ ಮೇಡಮ್ ಕರೆದಿದ್ದು? ಅರೆ, ಇದೇನಿದು? ನೋಡಕ್ ನನ್ ತರನೇ ಇದಾರೆ. ನಿನ್ ತರ ಅಲ್ಲ, ನೀವೇ. ಅಯ್ಯೋ, ತಮಾಷೆ ಮಾಡ್ಬೇಡಿ ಮೇಡಮ್, ನನ್ಗೆ ಸೀರೆ ಅಂದ್ರೇನೆ ಆಗಲ್ಲ. ಅಂತದ್ರಲ್ಲಿ ಸೀರೆ ಉಟ್ಕೊಂಡು ನಾನ್ ಫೋಟೋ ತೆಗಿಸ್ಕೋತೀನ. ಸರೋಜ್ ಅವ್ರೆ, ನೀವು ನಮ್ತವನೇ ಸುಳ್ಳು ಹೇಳ್ತಾ ಇದ್ದೀರಿ. ಈ ಫೋಟೋದಲ್ಲಿ ಇರೋದು ನೀವೇಯಾ? ನೀವ್ಯಾರು? ನಾನು ಎದ್ರಟ್ಟಿಯೋಳು, ಪಾಂಡುಪುರ ಪುಟ್ಮಲ್ಲಿ ಎನ್ನಿ ಬಾಬಣ ನೆಂಡ್ರು. ಮಹಾಮಂಡ ಅಂದ್ರೆ ಯಾರು? ಆಗ್ಲೇ ಜಾನಿ ಜೊತೆ ಬಂದಿದ್ರಲ್ಲ ಅವರು.
ಹೆಂಡತಿ ಅಂತಾರೆ, ಅಣ್ಣ ಅಂದ್ಮೇಲೆ ತಂಗಿ ತಾನೇ ಆಗ್ಬೇಕು. ಅವ್ರ ಹೆಸರು ಶ್ರೀರಾಮಚಂದ್ರೇಗೌಡ. ನಾನು ಪ್ರೀತಿಯಿಂದ ಬಾಬಣ್ಣ ಅಂತ ಕರಿತೀನಿ. ಆ ವಿಷಯ ಬಿಡಿ, ನೀವು ಸರೋಜ ತಾನೇ? ನೋಡಿ ಪುಟ್ಮಲಿ ಅವರೇ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸರೋಜ ಅಲ್ಲ, ರೋಜಾ. ನಾವೇನು ತಪ್ಪು ತಿಳ್ಕೊಂಡಿಲ್ಲ, ನೀವೇ ನಮ್ಮನ್ನ ಯಾಮಾರಿಸ್ತಾ ಇದ್ದೀರಿ. ನಿಮ್ಮನ್ನ ಯಾಮಾರಿಸಿದ್ರೆ ನನಗೇನ್ರಿ ಸಿಗುತ್ತೆ? ರೋಜಾ, ಸುಳ್ಳು ಹೇಳ್ಬೇಡಿ. ನೀವು ನಿಮ್ ಗಂಡನ ಜೊತೆ ಜಗಳ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರ ಅಂತ ನಮಗ್ ಗೊತ್ತು. ಯಾಕೆ ಹೀಗಾಡ್ತಿದ್ದೀರಾ? ಏನ್ ಮೇಡಮ್, ನನಗ್ ಮದ್ವೆ ಆಗಿದ್ಯಾ? ಮದ್ವೆ ಆದವ್ರು ಯಾರಾದ್ರೂ ಇಷ್ಟೊಂದು ಸಂತೋಷವಾಗಿರಕ್ಕಾಗತ್ತಾ? ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಪ್ರಶ್ನೆನೇ ಸರಿ ಇಲ್ಲ ಅಂದ್ಮೇಲೆ ನಾನು ಹೇಗೆ ಉತ್ತರ ಕೊಡ್ಲಿ? ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನಿಮ್ ಗಂಡ ಅಳ್ಬುರ್ಕ ಆಂಜನೇಯ ಸತ್ತೋಯ್ತೀನಿ ಅಂತ ಪತ್ರ ಬರ್ದಿಟ್ಟು ಬಂದು ಇಲ್ಲಿ ಸೆಟಪ್ ಹಾಕೊಂಡಿದ್ದೀರಿ. ಪುಟ್ಮಲಿ ಅವ್ರೆ, ಅದು ಸೆಟಪ್ ಅಲ್ಲ, ಗೆಟಪ್. ಹಿಡಿದ್ರೆ ಚಾಡ. ನೋಡಿ ಪುಟ್ಮಲಿ ಅವರೇ, ನಾನು ಯಾವ ಗೆಟಪ್ಪು ಹಾಕೊಂಡಿಲ್ಲ. ನೀವ್ ತಿಳ್ಕೊಂಡಿರೋ ಹಾಗೆ ನನಗೆ ಮದ್ವೆನೂ ಆಗಿಲ್ಲ, ಯಾವ ಗಂಡನೂ ಇಲ್ಲ. ನನ್ನ ಹೆಂಡ್ರಿ ಇನ್ನೂ ಮದುವೆನೇ ಆಗಿಲ್ಲ, ನಂಗೆ ಗಂಡನೇ ಇಲ್ಲ ಅಂತ ಹೇಳ್ಬಿಟ್ಲಾ? ಇನ್ನೇನು ಪುಟ್ಟಮಲ್ಲಿಯವರು ಹಾಗಂತ ನನ್ನ ಹೆಂಡತಿ ಹೇಳಿದ್ಲು ಅಂದ್ರ ನಿಮ್ಮ ಹೆಂಡತಿನೇ ಹೇಳ್ತಿರೋದು. ಅವಳ ಹಂಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ. ಅವಳು ಶಾನೆ ಒಳ್ಳೆವಳು. ಒಳ್ಳೆಯವಳಾಗಿರೋ ನಿನ್ನೆ ಯಾಕೆ ಬಿಟ್ಟು ಹೋಯ್ತಾ ಇದ್ಲು? ಆದ್ರೆ ನನ್ನ ಹೆಂಡ್ರಿ ಕೆಟ್ಟವಳು ಅಂತ ಹೇಳ್ತೀಯಲ್ಲ. ನಿನ್ನ ಹೆಂಡ್ರಿ ಕೆಟ್ಟವಳು ಅಂತ ಯಾವ ಮುಟ್ಟಾಲ ಹೇಳ್ದವ? ನೀನ್ ಕೆಟ್ಟವ ಅಂತ ಹೇಳ್ತಾವ್ನಿ. ನನ್ನನ್ನೇ ಕೆಟ್ಟವನು ಅಂತೀಯಲ್ಲ. ಲೇ, ನನ್ನ ಹೆಂಡ್ರಿಗೋಸ್ಕರ ಏನೇನೆಲ್ಲ ಮಾಡಿದೀನಿ ಗೊತ್ತೇನ್ಲ? ಎಷ್ಟೆಷ್ಟೆಲ್ಲ ಖರ್ಚು ಮಾಡಿವ್ನಿ ಗೊತ್ತೇನ್ಲ? ನೀವು ಅವಳಿಗೋಸ್ಕರ ಖರ್ಚು ಮಾಡಿದ್ಮೇಲೆ ಅವಳು ಯಾಕೆ ನಿಮ್ಮನ್ ಬಿಟ್ಟೋದ್ಲು? ನೀವು ಅವಳ ತಾವು ಹೋಗಿದ್ರಲ್ಲ, ಅವಳನ್ನೇ ಕೇಳ್ಬೇಕಾಗಿತ್ತು. ಅಯ್ಯ, ಅವಳು ಮದ್ವೆನೇ ಆಗಿಲ್ಲ ಅಂತಾಳೆ. ಅಂತದ್ರಲ್ಲಿ ಈ ವಿಷಯ ಏನ್ ಕೇಳೋಣ? ಅವಳು ಮದುವೆ ಆಗಿಲ್ಲ ಅಂದ್ರೆ ನೀವು ನಂಬಿರಿಯಾ? ಅಲ್ಲ ಕಣ, ಈಗಿನ ಕಾಲದ ಎಣ್ಣೆಕ ಕತ್ಗ ತಾಳಿ ಹಾಕಲ್ಲ, ಕಾಲ್ಗ ಕಾಲುಂಗ್ರ ಹಾಕಲ್ಲ, ಹಣ್ಗ ಕುಂಕುಮ ಇಕ್ಕಳಲ್ಲ. ಹಂಗಾದ್ಮೇಲೆ ಮದುವೆ ಆಗದ ಅಂತ ಹೆಂಗ್ ಕಂಡು ಹಿಡಿಯೋದು? ಅಯ್ಯೋ ದೇವ್ರೆ, ಯಾಕಪ್ಪ ನಂಗಿಂತ ಗತಿ ತಂದ್ಬಿಟ್ಟೆ? ಈ ತರ ಅಳ್ತ ಕೂತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಖುಷಿ ಸಮಾಧಾನವಾಗಿರು, ಏನಾರು ಮಾಡೋ. ಅಯ್ಯೋ, ನನ್ನ ಹೆಂಡ್ರೆ ಇಲ್ಲ ಅಂದ್ಮೇಲೆ ಹೆಂಗಲ್ಲ ಸಮಾಧಾನವಾಗಿರ್ಲಿ? ನಾನು ಬದುಕಿರೋದು ನನ್ನ ಹೆಂಡ್ರಿಗೋಸ್ಕರಕ್ಕಲ್ಲ. ಇದನ್ನ ಈಗ ಹೇಳೋದಲ್ಲ, ಅವ್ರು ನಿಮ್ಮನ್ನ ಬಿಟ್ಟು ಹೋಗುವಾಗ್ಲೇ ನಿಮ್ ಬಗ್ಗೆ ಅವ್ರಿಗೆ ಮನದಟ್ಟು ಮಾಡ್ಕೊಡ್ಬೇಕಾಗಿತ್ತು. ನಿಮ್ಮಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಇರೋದ್ರಿಂದಾನೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು. ಹಂಗೇನಿಲ್ಲ, ನಾನ್ ನನ್ನ ಹೆಂಡ್ರನ್ನ ಚಂದಾಗೆ ನೋಡ್ಕೊಂಡಿವ್ನಿ. ಚೆನ್ನಾಗಿ ನೋಡ್ಕೊಳ್ಳೋದೇ ಬೇರೆ, ಅರ್ಥ ಮಾಡ್ಕೊಂಡು ಬದುಕೋದೇ ಬೇರೆ. ಈಗ ನನ್ನ ನಮ್ಮ ಬಾಬಣ್ಣನೇ ತಕೊಳ್ಳಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಸಂಸಾರ ನಡೆಸ್ತಾವಿ. ಇದು ಒಂದು ಸಂಸಾರನ? ಇಂಥ ಸಂಸಾರ ಎಲ್ಲೂ ನೋಡಿಲ್ಲ ಅಂದೆ. ಅಂದ್ರೆ ನನಗೆ ಸಂಸಾರ ಮಾಡಕ್ ಬರಲ್ಲ ಅಂದಿರಿಯಾ? ನಾನು ಈಗ ಉಲ್ಟಾ ಹೋಗಿ ಕೇಳ್ತೀನಿ. ಅಡವ ಅಳಬುರು ಕಾಂಚನಯ್ಯ, ನೀ ಈಗ್ಲೇ ಅಲ್ಲಿ ಹೊಂಟೋಗ್ಬಿಟ್ರೆ ಅವ ಇರೋ ಜಾಗನ ಖಾಲಿ ಮಾಡ್ಕೊಂಡ್ ಹೊಂಟೋಯ್ತಾಳೆ. ನೀನು ಆಮೇಲೆ ಪರ್ಮನೆಂಟ್ ಆಗಿ ಕಳ್ಕೊಂಡ್ಬಿಡ್ಬೇಕಾಯ್ತದೆ. ಅಯ್ಯೋ, ಈಗ ನಾ ಎಲ್ಲ ಮಾಡ್ಲಿ? ಅದನ್ನ ಇಲ್ಲೆಲ್ಲ ಹೇಳಕ್ಕಾಗಲ್ಲ. ಹೇಳೋ ಜಾಗದಲ್ಲಿ ಹೇಳಿದ್ರೆ ಯಾರು ತಪ್ಪಾಗಿದ್ದು ಎಲ್ಲಿ ತಪ್ಪಾಗಿದ್ದು ಅಂತ ಗೊತ್ತಾಯ್ತದೆ. ಸರಿ ಅಂಕರ್, ನಡಿ ಈಗಲೇ ಹೋಗಮ್ಮ. ಅದು ಡೇ ಎಫೆಕ್ಟ್ ಅಲ್ಲಿ ನಡೆಯಂತಲ್ಲ, ನೈಟ್ ಎಫೆಕ್ಟ್ ಅಲ್ಲಿ ನಡೆಯಂಥದ್ದು. ಆ ಎಫೆಕ್ಟ್ ಅಲ್ಲಿ ನಿನ್ನ ಡಿಫೆಕ್ಟ್ ಏನ ಅಂತ ಗೊತ್ತಾಯ್ತದೆ. ಐ ಲೈಕ್ ಇಟ್. ಎಲ್ಲರೂ ಕುಡಿದ ಮೇಲೆ ಹತ್ತಿರ ಈ ಮನುಷ್ಯ ಕುಡಿದಕ್ಕಿಂತ ಮುಂಚೆನೆ ಅಳ್ತಾರೆ. ಅಡ ಅಳಬುರು ಕಾಂಚನಯ್ಯ, ಹಳ ಕೂಸ್ಗಳಿಗೆ ಹಾಲು ಕೊಟ್ರೆ ಸುಮ್ಮನೆ ಆಯ್ತಾರೆ. ನೀನು ಆಲ್ಕೋಹಾಲ್ ಕೊಟ್ರೆ ಸುಮ್ಮನೆ ಆಯ್ತಲ್ವಲ್ಲಪ್ಪ. ಯಾಕೆ ಕುಡಿಯಕ್ಕೆ ಇಷ್ಟ ಇಲ್ವಾ? ಇಷ್ಟ ಅದೇ, ಮತ್ತೆ ಕುಡೀರಿ. ಅದ್ ಬಿಟ್ಟು ಒಳ್ಳೆ ಅಮಾಸೆ ನಾಯಿ ತರ ಬಡ್ಕೋತಿದ್ದೀರಾ. ನೋಡಿ, ಬೆಳಿತಾ ಬೆಳಿತಾ ದಾಯಾದಿಗಳು, ಕುಡಿತಾ ಕುಡಿತಾ ಪ್ರಾಣ ಸ್ನೇಹಿತರು. ಇಂಥ ಸ್ನೇಹಿತರು ಮುಂದೆ ಅಳಬಾರ್ದು, ಕುಡಿಬೇಕು. ಕುಡಿದ್ರೆ ನನ್ನ ಹೆಂಡ್ರಿ ನೆನ್ಪಾಯ್ತಾಳೆ. ಏ ಅಳುಬರ್ಕ ಆಂಜನೇಯ, ಎಲ್ಲರಿಗೂ ಕುಡಿದ್ರ ಮೇಲೆ ಅವ್ರವ್ರ ಹೆಂಡತಿ ನೆನಪಾಪು. ಯಾಂತಕಂದ್ರೆ ಮನೆಗೆ ಹೊರ ಮೇಲೆ ಕುಡಿದನ್ನು ಇಳಿಸೋದು ಅವಳೇ ಅಲ್ದ. ಆರ್ ನಮ್ಗೆ ಈ ಪ್ರಾಬ್ಲಮ್ ಇಲ್ಲ. ನಾವು ಈ ನಮ್ನಿ ಪಾರ್ಟಿ ಮಾಡೋದು ಎಲ್ಲರಿಗೂ ಗೊತ್ತಿತ್ತು. ನೀ ಕುಡಿ ಮರೆಯ, ಹೆಚ್ಚೊತ್ತು ಗ್ಲಾಸ್ ಕೈಯಲ್ಲಿ ಇಟ್ಕೊಂಡ್ರೆ ಕೈ ನೋವು ಬರ್ತದೆ. ಕುಡಿ ಕುಡಿ. ಅಡ ಅಳಬುರು ಕಾಂಚನಯ್ಯ, ಇಷ್ಟೆಲ್ಲ ಹೇಳಿದ್ಮೇಲೆ ಹಂಗೆ ಮಡಿಕೊಂಡ್ ಕೂತಿದೆ ಅಲ್ಲ, ತೆಗೆದು ಬಿಟ್ಕೋ. ಇಲ್ಲಿ ನೋಡಲ್ಲಿ, ಈ ಲೋಟದಾಗೆ ನನ್ನ ಹೆಂಡ್ರಿ ಕಾಣ್ತಾವಳೆ. ನೀನು ಹಿಂಗೆ ನಗ್ತಾ ಇರ್ಬೇಕು, ನಾವು ಹೇಳ್ದಂಗೆ ನಡ್ಕೋಬೇಕು. ಇನ್ನು ಮೇಲೆ ಆಂಜನೇಯನ ಹೊಸ ಲವ್ ಸ್ಟೋರಿ ಶುರು. ಮಧು, ಇವನೇ ನನ್ನ ಸಿಂಗಾಪುರ್ ಫ್ರೆಂಡ್ ಅಂಜಿ. ನಿಮಗೆ ಕೈ ಹಿಡ್ದ ಅಭ್ಯಾಸ ಇಲ್ವಾ? ಬರೀ ಕೈ ಕೊಟ್ಟೆ ಅಭ್ಯಾಸನ?